ನಮಸ್ಕಾರ ವೀಕ್ಷಕರೇ. ಇವತ್ತು ಕೂಡ ನಾನು ತುಂಬ ಇಂಟ್ರೆಸ್ಟಿಂಗ್ ಟಾಪಿಕ್ ತೆಗೆದುಕೊಂಡು ಬಂದಿದ್ದೇನೆ. ಬನ್ನಿ ಇವತ್ತಿನ ಈ ಟಾಪಿಕ್ ಏನು ಅಂತ ತಡ ಮಾಡದೆ ಪ್ರಾರಂಭ ಮಾಡೇ ಬಿಡುವ. ವೀಕ್ಷಕರೇ, ಊಹೆ ಮಾಡಿಕೊಳ್ಳಿ, ನೀವು ನಿಮ್ಮ ಕೋಣೆಯಲ್ಲಿ ನಿಶ್ಚಿಂತೆಯಾಗಿ ಮಲಗಿದ್ದೀರಾ. ಇಡೀ ಕೋಣೆ ಶಾಂತವಾಗಿದೆ. ಇದ್ದಕ್ಕಿದ್ದಂತೆ ನಿಮಗೆ ಪ್ರಜ್ಞೆ ಬರುತ್ತದೆ. ಆದರೆ ನಿಮ್ಮ ಕಣ್ಣುಗಳು ತೆರೆಯುತ್ತಿಲ್ಲ. ಕೈಕಾಲುಗಳನ್ನು ಅಲ್ಲಾಡಿಸಲು ಆಗ್ತಾ ಇಲ್ಲ. ನಿಮಗೇ ಗೊತ್ತಿಲ್ಲದ ಹಾಗೆ ನಿಮ್ಮ ಇಡೀ ಶರೀರ ಗಾಳಿಯಲ್ಲಿ ತೇಲಲು ಪ್ರಾರಂಭವಾಗುತ್ತದೆ. ನೀವು ನಿಧಾನವಾಗಿ ಮೇಲಕ್ಕೆ ಹೋಗಿ ಕೆಳಗೆ ನೋಡ್ತೀರಾ. ಅಲ್ಲಿ ನಿಮ್ಮದೇ ಸ್ವಂತ ದೇಹ ಮಲಗಿದೆ. ನಿಮ್ಮ ಉಸಿರಾಟ ನಡೆಯುತ್ತಿದೆ, ಹೃದಯ ಬಡಿಯುತ್ತಿದೆ. ಅಂದರೆ ನೀವು ಸತ್ತಿಲ್ಲ. ಆದರೂ ನೀವು ನಿಮ್ಮ ದೇಹದಿಂದ ಹೊರಗಿದ್ದೀರಾ. ಗೋಡೆಗಳು, ಬಾಗಿಲುಗಳು ನಿಮಗೀಗ ತಡೆಯೊಡ್ಡುತ್ತಿಲ್ಲ. ನೀವು ಮನಸ್ಸು ಮಾಡಿದರೆ ಒಂದೇ ಸೆಕೆಂಡಿನಲ್ಲಿ ಹಿಮಾಲಯದ ತುದಿಗೆ ಹೋಗಬಹುದು, ಅಥವಾ ಇಡೀ ಬ್ರಹ್ಮಾಂಡವನ್ನೇ ಕ್ಷಣಾರ್ಧದಲ್ಲಿ ಸುತ್ತಿದ್ದೂ ಬರಬಹುದು. ಕೇಳಲು ಇದು ಯಾವುದೋ ಹಾರರ್ ಸಿನಿಮಾದ ಕಲ್ಪನೆ ಥರ ಅನಿಸುತ್ತೆ ಅಲ್ವಾ? ಆದರೆ ನಮ್ಮ ಸನಾತನ ಯೋಗ ವಿಜ್ಞಾನ ಮತ್ತು ಉಪನಿಷತ್ತುಗಳಲ್ಲಿ ಇದಕ್ಕೆ ಸ್ಪಷ್ಟವಾದ ಪುರಾವೆಗಳಿವೆ. ಮರಣದ ಮುಂಚೆಯೇ ಜೀವಂತವಾಗಿರುವಾಗಲೇ ಈ ರಕ್ತ ಮಾಂಸದ ಭೌತಿಕ ಶರೀರವನ್ನು ಕೇವಲ ಒಂದು ಹಳೆಯ ವಸ್ತ್ರದಂತೆ ಕಳಚಿ ಹೊರಬರುವ ಈ ದಿವ್ಯಕಲೆಯನ್ನೇ ಸೂಕ್ಷ್ಮ ಶರೀರ ಯಾನ ಅಥವಾ ಆಸ್ಟ್ರಲ್ ಟ್ರಾವೆಲ್ ಎನ್ನಲಾಗುತ್ತದೆ. ಇವತ್ತಿನ ಈ ಎಪಿಸೋಡ್ನಲ್ಲಿ ನಾವು ಈ ನಿಗೂಢ ಲೋಕದ ಪರಮ ರಹಸ್ಯಗಳ ಆಳಕ್ಕೆ ಇಳಿಯೋಣವೇ? ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ಶಾಂತವಾಗಿ ಆಲಿಸಿ. ಆಸ್ಟ್ರಲ್ ಟ್ರಾವೆಲ್ ಎಂದರೆ ಏನು ಅಂತ ತಿಳಿಯಬೇಕಾದರೆ ಮೊದಲು ನಾವು ನಮ್ಮ ದೇಹದ ನಿಜವಾದ ಶಕ್ತಿ ಮತ್ತು ರಚನೆಯನ್ನು ಅರ್ಥ ಮಾಡಿಕೊಳ್ಳಬೇಕು. ಸಾಮಾನ್ಯ ಮನುಷ್ಯನಿಗೆ ಕೇವಲ ಈ ಕಣ್ಣಿಗೆ ಕಾಣುವ, ಕೈಯಿಂದ ಮುಟ್ಟುವ ಮಾಂಸದ ಮುದ್ದೆ ಮಾತ್ರ ಗೊತ್ತು. ಆದರೆ ಸಾವಿರಾರು ವರ್ಷಗಳ ಹಿಂದೆಯೇ ನಮ್ಮ ಸನಾತನ ತೈತ್ತೀರಿಯ ಉಪನಿಷತ್ತಿನಲ್ಲಿ ಋಷಿಮುನಿಗಳು ಒಂದು ಪರಮ ಸತ್ಯವನ್ನು ಹೇಳಿದ್ದಾರೆ. ಮನುಷ್ಯನ ಶರೀರವು ಕೇವಲ ರಕ್ತ ಮಾಂಸದ ಪೆಟ್ಟಿಗೆಯಲ್ಲ, ಅದು ಒಂದರ ಒಳಗೊಂದು ಇರುವ ಒಟ್ಟು 5 ಶಕ್ತಿಯ ಪದರಗಳಿಂದ ಮಾಡಲ್ಪಟ್ಟಿದೆ. ಇದನ್ನೇ ಪಂಚಕೋಶ ಎನ್ನಲಾಗುತ್ತದೆ. ಬನ್ನಿ ಈ 5 ಕೋಶಗಳ ರಹಸ್ಯವನ್ನು ಸರಿಯಾಗಿ ತಿಳಿದುಕೊಳ್ಳೋಣ. ಮೊದಲನೆಯದು ಅನ್ನಮಯ ಕೋಶ. ನಾವು ಕಣ್ಣಾರೆ ನೋಡುವ ಈ ಭೌತಿಕ ಶರೀರವೇ ಅನ್ನಮಯ ಕೋಶ. ನಾವು ತಿನ್ನುವ ಅನ್ನದಿಂದ ಅಥವಾ ಆಹಾರದಿಂದ ಈ ದೇಹ ಬೆಳೆಯುತ್ತದೆ ಮತ್ತು ಸತ್ತ ಮೇಲೆ ಮಣ್ಣಿಗೆ ಸೇರುತ್ತದೆ. ನಾವು ಎಚ್ಚರವಾಗಿದ್ದಾಗ ಈ ದೇಹ ಸಂಪೂರ್ಣ ಕೆಲಸ ಮಾಡುತ್ತದೆ. ಆದರೆ ಇದು ಆತ್ಮ ಪ್ರಯಾಣ ಮಾಡುವಾಗ ಭೂಮಿಯ ಮೇಲೆ ಉಳಿಯುವ ಒಂದು ಜಡ ವಾಹನ ಅಷ್ಟೇ. ಎರಡನೆಯದು ಪ್ರಾಣಮಯ ಕೋಶ. ಈ ಭೌತಿಕ ದೇಹದ ಒಳಗೆ ಹರಡಿರುವ ಜೀವಶಕ್ತಿಯ ಪದರವೇ ಪ್ರಾಣಮಯ ಕೋಶ. ನಮ್ಮ ದೇಹದ ಉಸಿರಾಟ, ರಕ್ತ ಪರಿಚಲನೆ ಮತ್ತು ಜೀರ್ಣಕ್ರಿಯೆಯನ್ನು ನಡೆಸುವ ಅತೀ ಮುಖ್ಯ ಶಕ್ತಿ ಇದು. ನಮ್ಮ ದೇಹದಲ್ಲಿರುವ 72,000 ನಾಡಿಗಳು ಇದರ ಅಡಿಯಲ್ಲೇ ಬರುತ್ತವೆ. ಮೂರನೆಯದು ಮನೋಮಯ ಕೋಶ. ಪ್ರಾಣಶಕ್ತಿಯ ಆಳದಲ್ಲಿರುವ ಆಲೋಚನೆಗಳು, ಆಸೆಗಳು ಮತ್ತು ಭಾವನೆಗಳ ಕೇಂದ್ರವೇ ಮನೋಮಯ ಕೋಶ. ಸುಖ, ದುಃಖ, ಕೋಪ, ಭಯ, ಹಸಿವು ಎಲ್ಲವೂ ಹುಟ್ಟುವುದು ಇಲ್ಲೇ. ನಾವು ರಾತ್ರಿ ಕನಸು ಕಾಣುವಾಗ ನಮ್ಮ ಪ್ರಜ್ಞೆ ಈ ಕೋಶದಲ್ಲಿರುತ್ತದೆ. ನಾಲ್ಕನೆಯದು
ವಿಜ್ಞಾನಮಯ ಕೋಶ. ಇದುವೇ ಬ್ರಹ್ಮಾಂಡದ ಹೆಬ್ಬಾಗಿಲು. ನಮ್ಮ ಬುದ್ಧಿ, ಜ್ಞಾನ ಮತ್ತು ಅರಿವು ಇರುವುದು ಇಲ್ಲೇನೆ. ಇದನ್ನು ಆಸ್ಟ್ರಲ್ ಬಾಡಿ ಅಥವಾ ಸೂಕ್ಷ್ಮ ಶರೀರ ಎಂದು ಕರೆಯುತ್ತಾರೆ. ಇದು ನೋಡಲು ತದ್ರೂಪು ನಮ್ಮಂತೆಯೇ ಇರುತ್ತದೆ. ಆದರೆ ಇದಕ್ಕೆ ಯಾವುದೇ ತೂಕ ಅಥವಾ ಭೌತಿಕ ಮಿತಿ ಇರುವುದಿಲ್ಲ. ಇದಕ್ಕೆ ಭೂಮಿಯ ಗುರುತ್ವಾಕರ್ಷಣೆಯ ನಿಯಮಗಳು ಅನ್ವಯಿಸುವುದಿಲ್ಲ. ಕಾಲ ಮತ್ತು ದೇಶ ಇದನ್ನು ಬಂಧಿಸಲು ಸಾಧ್ಯವಿಲ್ಲ. ಆಸ್ಟ್ರಲ್ ಟ್ರಾವೆಲ್ ಮಾಡುವಾಗ ನಿಮ್ಮ ಭೌತಿಕ ದೇಹವನ್ನು ಬಿಟ್ಟು ಹೊರಹೊರಡುವುದು ಇದೇ ವಿಜ್ಞಾನಮಯ ಕೋಶ. 5ನೇಯದು ಆನಂದಮಯ ಕೋಶ. ಎಲ್ಲಕ್ಕಿಂತ ಒಳಗಿರುವ ಸಾಕ್ಷಾತ್ ಆತ್ಮಕ್ಕೆ ಅತ್ಯಂತ ಹತ್ತಿರವಿರುವ ಪರಮಾನಂದದ ಶರೀರವಿದು. ಇಲ್ಲಿ ಯಾವುದೇ ಆಲೋಚನೆ, ಕಷ್ಟ, ದುಃಖ ಇರುವುದಿಲ್ಲ. ಕೇವಲ ಶುದ್ಧ ಆನಂದ ಮತ್ತು ದೈವಿಕ ಶಾಂತಿ ಮಾತ್ರ ಇರುತ್ತದೆ. ನಾವು ಯಾವುದೇ ಕನಸಿಲ್ಲದೆ ಗಾಢ ನಿದ್ರೆಗೆ ಜಾರಿದಾಗ ಅಥವಾ ಯೋಗಿಗಳು ಸಮಾಧಿ ಸ್ಥಿತಿಗೆ ತಲುಪಿದಾಗ ಮಾತ್ರ ಈ ಕೋಶದ ಅನುಭವವಾಗುತ್ತದೆ. ಈಗ ಯೋಚಿಸಿ, ಜಾಗೃತ ಸ್ಥಿತಿಯಲ್ಲಿ ನಮ್ಮ ಮನಸ್ಸು ಕೇವಲ ಹೊರಗಿನ ಪ್ರಪಂಚದ ಭೋಗದಲ್ಲಿ ಮುಳುಗಿರುವುದರಿಂದ ನಮಗೆ ಒಳಗೆ ಅಡಗಿರುವ ಈ ವಿಜ್ಞಾನಮಯ ಕೋಶ ಅಥವಾ ಸೂಕ್ಷ್ಮ ಶರೀರದ ಅರಿವಾಗುತ್ತಿಲ್ಲ ಅಷ್ಟೇ. ನಿಮಗೆ ಗೊತ್ತಾ, ನೀವು ಪ್ರತಿ ರಾತ್ರಿ ನಿಮಗೆ ಗೊತ್ತಿಲ್ಲದೆ ಆಸ್ಟ್ರಲ್ ಟ್ರಾವೆಲ್ ಮಾಡುತ್ತಿದ್ದೀರಾ ಎಂದು? ಹೌದು, ನಾವೆಲ್ಲರೂ ಗಾಢ ನಿದ್ರೆಗೆ ಜಾರಿದಾಗ ನಮ್ಮ ಭೌತಿಕ ದೇಹಕ್ಕೆ ವಿಶ್ರಾಂತಿಯ ಅಗತ್ಯವಿರುತ್ತದೆ. ಆ ಸಮಯದಲ್ಲಿ ನಮ್ಮ ಪ್ರಜ್ಞೆಯು ತಾನಾಗಿಯೇ ಸೂಕ್ಷ್ಮ ಶರೀರವನ್ನು ಧರಿಸಿ ಭೌತಿಕ ದೇಹದಿಂದ ಕೆಲವು ಇಂಚುಗಳಷ್ಟು ಅಥವಾ ಅಡಿಗಳಷ್ಟು ಮೇಲಕ್ಕೆ ತೇಲುತ್ತದೆ. ನಿದ್ರೆಯಲ್ಲಿ ನಮಗೆ ಬೀಳುವ ಕೆಲವು ದಿವ್ಯವಾದ ಕನಸುಗಳು, ಆಕಾಶದಲ್ಲಿ ಹಾರಾಡುವಂತಹ ಅದ್ಭುತ ಅನುಭವಗಳು ನಿಜವಾಗಿ ಕನಸುಗಳಲ್ಲ. ಅದು ನಿಮ್ಮ ಸೂಕ್ಷ್ಮ ಶರೀರ ನಡೆಸಿದ ಸಂಚಾರ. ನಿಮ್ಮ ಜೀವನದಲ್ಲಿ ಎಂದಾದರೂ ಹೀಗಾಗಿದೆಯೇ? ನೀವು ಗಾಢ ನಿದ್ದೆಯಲ್ಲಿದ್ದಾಗ ಯಾವುದೋ ಬೆಟ್ಟದಿಂದ ಬಿದ್ದಂತೆ ಅಥವಾ ಆಕಾಶದಿಂದ ಕೆಳಗೆ ಬಿದ್ದಂತೆ ಅನಿಸಿ ಇಡೀ ದೇಹ ಒಂದೇ ಬಾರಿಗೆ ಬೆಚ್ಚಿಬಿದ್ದು ಹೃದಯ ಬಡಿತ ಜೋರಾಗಿ ಒಮ್ಮೆಲೇ ಎಚ್ಚರವಾಗಿರುವಂತಹ ಅನುಭವ ಆಗಿದೆಯೇ? ಇದರ ಹಿಂದಿನ ಆಧ್ಯಾತ್ಮಿಕ ಸತ್ಯ ತಿಳಿದುಕೊಳ್ಳ ಬನ್ನಿ. ನೀವು ನಿದ್ರಿಸುತ್ತಿದ್ದಾಗ ನಿಮ್ಮ ಸೂಕ್ಷ್ಮ ಶರೀರವು ಹೊರಗೆ ಸಂಚರಿಸುತ್ತಿರುತ್ತದೆ. ಆ ಸಮಯದಲ್ಲಿ ಕೋಣೆಯಲ್ಲಿ ಇದ್ದಕ್ಕಿದ್ದಂತೆ ಶಬ್ದವಾದಾಗ ಅಥವಾ ನಿಮ್ಮ ಭೌತಿಕ ದೇಹದ ಬಳಿ ಯಾರಾದರೂ ಬಂದಾಗ ದೇಹಕ್ಕೆ ಅಪಾಯವಿದೆ ಎಂದು ತಿಳಿದು ಹೊರಗಿದ್ದ ಸೂಕ್ಷ್ಮ ಶರೀರವು ಬೆಳಕಿನ ವೇಗದಲ್ಲಿ ಮರಳಿ ಭೌತಿಕ ದೇಹದೊಳಗೆ ನುಗ್ಗುತ್ತದೆ. ಅತ್ಯಂತ ವೇಗವಾಗಿ ಬಂದು ಶರೀರವನ್ನು ಸೇರಿದಾಗ ಉಂಟಾಗುವ ಆಧ್ಯಾತ್ಮಿಕ ಆಘಾತವೇ ಆ ಜರ್ಕ್. ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ತೀವ್ರವಾದ ಭಯ ಅಥವಾ ಕುತೂಹಲ ಮೂಡುತ್ತಿರಬಹುದು. ಒಂದು ವೇಳೆ ದೇಹದಿಂದ ಹೊರಗೆ ಹೋದ ಪ್ರಜ್ಞೆ ಮರಳಿ ಬರಲು ಸಾಧ್ಯವಾಗದಿದ್ದರೆ ಏನಾಗಬಹುದು? ನಮ್ಮ ದೇಹ ಹಾಗೆ ಜಡವಾಗಿ ಉಳಿದು ಬಿಡುತ್ತದೆಯೇ? ಬೇರೆ ಯಾವುದಾದರೂ ನೆಗೆಟಿವ್ ಎನರ್ಜಿ ನಮ್ಮ ದೇಹವನ್ನು ಆಕ್ರಮಿಸಿಕೊಂಡರೆ? ಇಲ್ಲಿಗೆ ಬರುವುದೇ ಬ್ರಹ್ಮಾಂಡದ ಅತ್ಯಂತ ದೊಡ್ಡ ರಕ್ಷಾ ಕವಚ, ದ ಸಿಲ್ವರ್ ಕಾರ್ಡ್, ಅಥವಾ ಯೋಗ ವಿಜ್ಞಾನದಲ್ಲಿ ಹೇಳಲಾಗುವ ಬ್ರಹ್ಮಸೂತ್ರ ಅಥವಾ ಬೆಳ್ಳಿಯ ದಾರ. ಇದು ನೂಲಿನ ದಾರವಲ್ಲ, ಇದು ಅತ್ಯಂತ ಶುದ್ಧವಾದ ಪ್ರಾಣಶಕ್ತಿಯ ಅದೃಶ್ಯ ದಾರ. ನಿಮ್ಮ ಭೌತಿಕ ದೇಹದ ಹೊಕ್ಕಳಿಗೂ ಮತ್ತು ನಿಮ್ಮ ಸೂಕ್ಷ್ಮ ಶರೀರಕ್ಕೂ ಈ ಅದೃಶ್ಯ ದಾರ ಸದಾ ಜೋಡಿಸಲ್ಪಟ್ಟಿರುತ್ತದೆ. ಇದು
ಎಷ್ಟು ಸ್ಥಿತಿಸ್ಥಾಪಕತ್ವ ಹೊಂದಿದೆ ಎಂದರೆ ನಿಮ್ಮ ಸೂಕ್ಷ್ಮ ಶರೀರವು ಈ ಭೂಮಿಯನ್ನು ದಾಟಿ ಬೇರೆ ಗ್ರಹಗಳಿಗೆ ಹೋದರೂ ಈ ದಾರ ಕಟ್ಟಾಗುವುದಿಲ್ಲ. ನಿಮ್ಮ ಜೀವನದ ಪ್ರಾಣಶಕ್ತಿ ಈ ದಾರದ ಮೂಲಕವೇ ಹರಿಯುತ್ತಿರುತ್ತದೆ. ನೀವು ಹೊರಗಿರುವಾಗ ನಿಮ್ಮ ದೇಹಕ್ಕೆ ಯಾರಾದರೂ ಕೈಮುಟ್ಟಿದರೂ ಈ ಸಿಲ್ವರ್ ಕಾರ್ಡ್ ರಬ್ಬರ್ ಬ್ಯಾಂಡಿನಂತೆ ನಿಮ್ಮ ಸೂಕ್ಷ್ಮ ಶರೀರವನ್ನು ತಕ್ಷಣವೇ ದೇಹದೊಳಗೆ ಎಳೆದುಕೊಳ್ಳುತ್ತದೆ. ಮನುಷ್ಯನ ಆಯಸ್ಸು ಮುಗಿದು ಸಾವು ಸಂಭವಿಸಿದಾಗ ಮಾತ್ರ ಈ ಬ್ರಹ್ಮಸೂತ್ರ ಅಥವಾ ಸಿಲ್ವರ್ ಕಾರ್ಡ್ ಶಾಶ್ವತವಾಗಿ ಕತ್ತರಿಸಲ್ಪಡುತ್ತದೆ. ಅಲ್ಲಿಯವರೆಗೂ ಇದನ್ನು ಕತ್ತರಿಸಲು ಬ್ರಹ್ಮಾಂಡದ ಯಾವುದೇ ಶಕ್ತಿಗೂ ಸಾಧ್ಯವಿಲ್ಲ. ಆದ್ದರಿಂದ ಆಸ್ಟ್ರಲ್ ಟ್ರಾವೆಲ್ನಲ್ಲಿ ಮರಳಿ ಬರುವುದಿಲ್ಲ ಎಂಬ ಭಯಕ್ಕೆ ಜಾಗವೇ ಇಲ್ಲ. ಇದು ಕೇವಲ ಕಲ್ಪನೆಯಲ್ಲ. ನಮ್ಮ ಸನಾತನ ಸಂಪ್ರದಾಯದಲ್ಲಿ ಇದನ್ನು ಪರಕಾಯ ಪ್ರವೇಶ ಎಂಬ ಅತ್ಯುನ್ನತ ಸಿದ್ಧಿಯ ರೂಪದಲ್ಲಿ ವಿವರಿಸಲಾಗಿದೆ. ತಾಂತ್ರಿಕವಾಗಿ ಆಸ್ಟ್ರಲ್ ಟ್ರಾವೆಲ್ಗೂ ಮತ್ತು ಪರಕಾಯ ಪ್ರವೇಶಕ್ಕೂ ಒಂದು ವ್ಯತ್ಯಾಸವಿದೆ. ಆಸ್ಟ್ರಲ್ ಟ್ರಾವೆಲ್ನಲ್ಲಿ ನಿಮ್ಮ ಆತ್ಮವು ಕೇವಲ ಸೂಕ್ಷ್ಮ ಲೋಕದಲ್ಲಿ ಸಂಚರಿಸುತ್ತದೆ. ಆದರೆ ಪರಕಾಯ ಪ್ರವೇಶದಲ್ಲಿ ಒಬ್ಬ ಸಿದ್ಧ ಪುರುಷನು ತನ್ನ ದೇಹವನ್ನು ಬಿಟ್ಟು ಮತ್ತೊಬ್ಬರ ಮೃತದೇಹದೊಳಗೆ ಪ್ರವೇಶಿಸಬಲ್ಲನು. ಇದಕ್ಕೆ ಅತ್ಯಂತ ಪ್ರಸಿದ್ಧ ಉದಾಹರಣೆಯೆಂದರೆ ಸಾಕ್ಷಾತ್ ಆದಿ ಶಂಕರಾಚಾರ್ಯರು. ಮಂಡನ ಮಿಶ್ರ ಅವರ ಪತ್ನಿ ಉಭಯ ಭಾರತಿ ಅವರೊಂದಿಗೆ ವಾದ ಮಾಡುವಾಗ ಗೃಹಸ್ಥ ಜೀವನದ ಪ್ರಶ್ನೆಗಳಿಗೆ ಉತ್ತರಿಸಲು ಶಂಕರಾಚಾರ್ಯರು ತಮ್ಮ ಯೋಗಶಕ್ತಿಯಿಂದ ಸ್ವ ಇಚ್ಛೆಯಿಂದ ದೇಹವನ್ನು ತ್ಯಜಿಸಿ ರಾಜ ಅಮರುಕನ ಮೃತದೇಹದೊಳಗೆ ಪ್ರವೇಶ ಮಾಡುತ್ತಾರೆ. ಅಲ್ಲಿನ ಅನುಭವಗಳನ್ನು ಪಡೆದು ನಂತರ ಮರಳಿ ತಮ್ಮ ಮೂಲ ಶರೀರಕ್ಕೆ ಬಂದು ಕಣ್ಣು ಬಿಡುತ್ತಾರೆ. ಅಂದರೆ ಸಾವಿರಾರು ವರ್ಷಗಳಿಂದ ನಮ್ಮ ಭಾರತದ ಪುಣ್ಯ ಭೂಮಿಯಲ್ಲಿ ಈ ದಿವ್ಯ ವಿದ್ಯೆ ಜೀವಂತವಾಗಿದೆ. ವೀಕ್ಷಕರೇ, ಇಲ್ಲಿ ನಿಮಗೊಂದು ಪ್ರಶ್ನೆ ಮೂಡಬಹುದು. ನಿದ್ರೆಯಲ್ಲಿ ಅಪ್ರಜ್ಞಾಪೂರ್ವಕವಾಗಿ ಆಗುವ ಈ ಸೂಕ್ಷ್ಮ ಶರೀರ ಯಾನವನ್ನು ನಾವು ಎಚ್ಚರವಾಗಿದ್ದಾಗಲೇ ನಮ್ಮ ಪೂರ್ಣ ಪ್ರಜ್ಞೆಯೊಂದಿಗೆ ಅನುಭವಿಸಲು ಸಾಧ್ಯವೇ? ಒಬ್ಬ ಸಾಮಾನ್ಯ ಮನುಷ್ಯ ತಾನಾಗಿಯೇ ಸುರಕ್ಷಿತವಾಗಿ ಆಸ್ಟ್ರಲ್ ಟ್ರಾವೆಲ್ ಮಾಡಬಹುದೇ? ಇದಕ್ಕೆ ನಮ್ಮ ಋಷಿಮುನಿಗಳು ನೀಡಿರುವ ಏಕೈಕ ಉತ್ತರ ಧ್ಯಾನ. ಆಳವಾದ ಧ್ಯಾನದ ಸ್ಥಿತಿಯಲ್ಲಿ ನಮ್ಮ ಇಂದ್ರಿಯಗಳು ಮೌನವಾದಾಗ ದೇಹ ಭಾರರಹಿತವಾಗುವ ಅನುಭವ ಹೇಗಾಗುತ್ತದೆ? ನಮ್ಮ ಬೆನ್ನುಮೂಳೆಯಲ್ಲಿ ಆರಂಭವಾಗುವ ಆ ನಿಗೂಢ ಕಂಪನಗಳ ವೈಬ್ರೇಷನ್ನಿನ ರಹಸ್ಯವೇನು? ಮತ್ತು ನಮ್ಮ ಹಣೆಯ ಭಾಗದಲ್ಲಿ ಇರುವ ಆಜ್ಞಾಚಕ್ರ ಹೇಗೆ ಸೂಕ್ಷ್ಮಲೋಕದ ಹೆಬ್ಬಾಗಿಲಾಗಿ ತೆರೆದುಕೊಳ್ಳುತ್ತದೆ? ಧ್ಯಾನದ ಮೂಲಕ ಈ ಅದ್ಭುತ ಶಕ್ತಿಯನ್ನು ಜಾಗೃತಗೊಳಿಸುವ ದಿವ್ಯ ರಹಸ್ಯಗಳನ್ನು ನಾವು ಮುಂದಿನ ಎಪಿಸೋಡ್ನಲ್ಲಿ ತಿಳಿಯೋಣವೇ? ಈ ದೈವಿಕ ಮಾಹಿತಿ ನಿಮ್ಮ ಆತ್ಮಕ್ಕೆ ಸ್ಪರ್ಶ ಮಾಡಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರೊಂದಿಗೆ ಹಂಚಿಕೊಳ್ಳಿ. ದಯವಿಟ್ಟು ಮುಂದಿನ ಎಪಿಸೋಡ್ ನೋಡಲಿಕ್ಕೆ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಿಮ್ಮ ಆಲೋಚನೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.